ರಾಜಧಾನಿ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ 516ನೆಯ ಜಯಂತಿಯನ್ನು ಬಿಬಿಎಂಪಿ ವತಿಯಿಂದ ಈ ಬಾರಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಪಾಲಿಕೆಯ ಕೇಂದ್ರ ಕಚೇರಿಯ ಗಾಜಿನ ಮನೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಕೆಂಪೇಗೌಡ ಪ್ರಶಸ್ತಿ ವಿತರಿಸುವ ಮುಖೇನ ಕೆಂಪೇಗೌಡರ ಸ್ಮರಣೆ ಮಾಡಲಾಯಿತು. ಇನ್ನು ಪ್ರಶಸ್ತಿ ಪಡೆದ 53 ಜನರಲ್ಲಿ ಡಿಎಸ್ ಮ್ಯಾಕ್ಸ್ ಮಾಲೀಕರಾದ ಎಸ್ಪಿ ದಯಾನಂದ್ ಅವರನ್ನು ಸಾಮಾಜಿಕ ಸೇವೆ ಕ್ಷೇತ್ರದಲ್ಲಿ ಗುರುತಿಸಿ ಗೌರವಿಸಲಾಯಿತು. ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿರಂತರವಾಗಿ ಸಮಾಜಮುಖಿ ಕೆಲಸ ಮಾಡುತ್ತಲೇ ಬಂದಿರುವ ದಯಾನಂದ್ ಅವರಿಗೆ ಪಾಲಿಕೆ ಕಡೆಯಿಂದ ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಾಗೂ ನಿರ್ವಹಣೆ ಸಂರಕ್ಷಣೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅರುಣ್ ಪೈ ಇವರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ 2025ನೇ ಸಾಲು ಲಭಿಸಿದೆ. ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹ ಬರಲಿ. ಮಾರಸಪ್ಪ ರವಿ ವನ್ಯಜೀವಿ ಕ್ಷೇತ್ರದ ಸಾಧನೆ 1959ರಲ್ಲಿ ಕನಕಪುರ ತಾಲೂಕಿನಲ್ಲಿ ಜನಿಸಿದ್ದಾರೆ. ಇವರು ಪರಿಸರ ಪ್ರೇಮಿ ವನ್ಯಜೀವಿ. ನಿಜಕ್ಕೂ ಇವತ್ತು ಒಂದು ಸಂತೋಷ ದಿನ ಅಂತ ಹೇಳ್ತೀನಿ. ಕೆಂಪೇಗೌಡ 516ನೇ ಜಯೋತ್ಸವ ಅಂಗವಾಗಿ ಇವತ್ತು ಡಿಸಿಎಂ ನನಗೆ ನಿಜಕ್ಕೂ ಕಾರ್ಪೊರೇಷನ್ ಆಗಿರ್ಬೋದು ಅಥವಾ ಡಿಸಿಎಂ ಅವರಾಗಿರ್ಬೋದು ಇವತ್ತು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ವೈಯಕ್ತಿಕವಾಗಿ ಮತ್ತು ಕಂಪ್ನಿಗೆ ಒಂದು 100 ಪ್ರಶಸ್ತಿ ಬಂದಿದೆ. ಈ ಪ್ರಶಸ್ತಿ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರಶಸ್ತಿಯನ್ನು ನನ್ನ ಸಿಬ್ಬಂದಿಗಳಿಗೂ ಮತ್ತು ಗ್ರಾಹಕರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಈಜಿ ಕೆಲಸ, ಬಟ್ ಅದು ಜವಾಬ್ದಾರಿ ಜಾಸ್ತಿ ವಹಿಸುತ್ತೆ. ಹೀಗಾಗಿ 100 ಸಾಮಾಜಿಕ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಮಗೆಲ್ಲ ಗೊತ್ತಿದೆ, ಇಲ್ಲಿವರೆಗೂ ಒಂದು 40,000 ಮನೆಗಳನ್ನು ಡೆಲಿವರಿ ಮಾಡಿದ್ದೀವಿ. ಈಗ ಒಂದು 20,000 ಮನೆ ನಡೀತಾ ಇದೆ. ಒಂದು 50 ಜನ ಸಿಂಗಲ್ ಪೇರೆಂಟ್ಸ್ ಮಕ್ಕಳು ಮತ್ತು ಪೇರೆಂಟ್ಸ್ ಇಲ್ಲದ ಮಕ್ಕಳನ್ನ ನಾವು ಇದಕ್ಕೆ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರೇ ಆಗಲಿ ಒಂದು ಸಾಮಾಜಿಕವಾಗಿ ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ. ನಮ್ಮ ಕಂಪ್ನಿ ಆಗಿರ್ಬೋದು, ನಾವಾಗಿರ್ಬೋದು, ಈ ಕಾರ್ಯಗಳನ್ನು ಏನಿದೆ ನಿಜಕ್ಕೂ ಬೇರೆ ಬೇರೆ ಜವಾಬ್ದಾರಿಗಳು ಬಂದರೂ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.